ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಚಾರು ಕೈಗೆ ವೈಶಾಖ ಸಿಕ್ಕಿಬಿದ್ದದಾಯಿತು. ಇನ್ನೇನೇ ಇದ್ರೂ ಖಂಡಿತವಾಗ್ಲೂ ಕೂಡ ವೈಶಾಖ ವಿರುದ್ಧ ಚಾರು ತಿರುಗಿ ಬಿದ್ದರೆ ವೈಶಾಖ ಕತೆ ಏನಾಗಬಹುದು, ಏನಾಯಿತು ಅಂತದ್ದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ತನ್ನ ಹೆಂಡತಿಗೆ ತುಂಬ ನೋವಾಗುತ್ತೆ, ಬೇಜಾರಾಗಿದೆ ಅಂತ ಹೇಳಿ ತುಂಬಾ ಪ್ರೀತಿ ಕಾಳಜಿ ತೋರಿಸ್ತಿದ್ದಾರೆ. ಇದು ಚಾರುಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ಒಂದಿನ ಕೂಡ ರಾಮಾಚಾರಿ ಆಫೀಸಿಂದ ಕಾಲ್ ಮಾಡಿದ್ದಿಲ್ಲ, ಕಾಲ್ ಮಾಡಿ ಐ ಲವ್ ಯು ಹೇಳಿದ್ದಿಲ್ಲ. ಅಂಥದ್ರಲ್ಲಿ ಇವತ್ತು ಐ ಲವ್ ಯು ಹೇಳಿದ್ದು ನಿಜವಾಗ್ಲೂ ಕೂಡ ಚಾರುಗೆ ಆಶ್ಚರ್ಯ ತರಿಸುತ್ತೆ. ಅದಕ್ಕೆ ಸರಿಯಾಗಿ ಮಲ್ಕೊಂಡಿರೋ ಚಾರುನ ಎಬ್ಸದೆ ರಾಮಾಚಾರಿ ನಿಮಗೋಸ್ಕರ ಒಂದು ಕವಿತೆ ಬರ್ತಿದ್ದೀನಿ ಓದ್ಲಾ ಅಂತದಾಗೆ. ಏನಿದು ರಾಮಾಚಾರಿ, ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗ್ತದೆ. ಏನಿದು ಇತ್ತೀಚೆಗೆ ತುಂಬಾ ಪ್ರೀತಿಯೆಲ್ಲ ತೋರಿಸ್ತಿದ್ಯಾ, ಕರುಣೆ ಕಾಳಜಿ ಮಾಡ್ತಿದ್ಯಾ, ಯಾಕೆ ನನ್ನ ಮನಸ್ಸಿಗೆ ಹರ್ಟ್ ಆಗಿದೆ ಅಂತ ಅಲ್ವಾ, ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅದು ಹಾಗಲ್ಲ ಮೇಡಮ್ ಅಂತ ಹೇಳ್ತಿದ್ದಾರೆ ಇಲ್ಲಿ ರಾಮಾಚಾರಿ ಕೂಡ. ನನಗೆ ತುಂಬ ಚೆನ್ನಾಗಿ ಗೊತ್ತು, ನಿಜವಾಗ್ಲೂ ಕೂಡ ಹೇಳಲ್ಲ, ಈ ಮನೆಗೋಸ್ಕರ ನನಗೇನೇ ಮಾಡಿದ್ರು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಮನೆಯವ್ರು ಎಲ್ಲ ಖುಷಿಯಾಗಿರಬೇಕು, ಅದಕ್ಕೋಸ್ಕರ ನನಗೆ ಏನು ಮಾಡೋದಕ್ಕೋಸ್ಕರ ಈ ಮನೆಯವ್ರು ಎಲ್ಲ ಒಗ್ಗಟ್ಟಾಗಿರಬೇಕು ಅನ್ನೋದೇ ನಿನ್ನ ಆಸೆ ಅಂತ ನನಗೂ ಕೂಡ ಗೊತ್ತದ. ನನಗೂ ಕೂಡ ಅದೇ ಖುಷಿ ಇದೆ ಅಂತ ಹೇಳ್ತಿದ್ದಾಳೆ ಇಲ್ಲಿ ಚಾರು ಕೂಡ. ನಂತರ ಈ ಕಡೆ ಚಾರಿ ಸರಿ ಕವಿತೆ ಹೇಳಲ್ಲ ಅಂತದಾಗೆ ಹೇಳುವ ಅಂದಾಗ ತುಂಬ ಪ್ರೀತಿಯಿಂದ ಕವಿತೆನ ಹೇಳ್ತಿದ್ದಾನೆ. ಆ ಒಂದು ಕವಿತೆಯನ್ನು ಕೇಳ್ತಿದ್ದಾಗೆ ಚಾರುಗೆ ಎಷ್ಟು ಖುಷಿ ಆಗ್ತದೆಯೋ ಅದ ಕಡೆ ವೈಶಾಖ ಮತ್ತು ರುಕುಗೆ ಅಷ್ಟೇ ಬೇಜಾರ ಆಗ್ತದೆ. ಅಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ, ಬಟ್ ಯಾವುದು ಕೂಡ ವರ್ಕೌಟ್ ಆಗಲಿಲ್ವಲ್ಲ. ಏನು ಮಾಡಿದೋ ನಾವು, ಏನೋ ಅಂದ್ಕೊಂಡು ಅವಳ ಸೌಂದರ್ಯವನ್ನು ಹಾಳು ಮಾಡಿದ್ರೆ ಇಲ್ಲಿ ರಾಮಾಚಾರಿ ಮಗದಷ್ಟು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಿದ್ದಾನಲ್ಲ ಅಂತ ರುಕ್ಕುಗಂತೂ ಇದು ತಲೆ ಕೆಟ್ಟಿ ಹೋಗುತ್ತೆ. ಏನಕ್ಕಾಯ್ತು, ನಾವು ಏನೋ ಅಂದ್ಕೊಂಡ್ವಿ, ಇನ್ನೇನೋ ಆಗ್ತಿದೆಯಲ್ಲ. ಇಲ್ಲಿ ರಾಮಾಚಾರಿ ಚಾರು ಮತ್ತಷ್ಟು ಹತ್ರ ಆಗ್ತಿದ್ದಾರೆ ಹೊರತು ದೂರ ಆಗೋ ಪ್ರಮೇಯನೇ ಕಾಣಿಸ್ತಿಲ್ಲ ಅಂದಾಗ ಪರವಾಗಿಲ್ಲ ಬಿಡು, ಖಂಡಿತ ಮಾನಸಿಕವಾಗಿ ಅವ್ರಿಗೆ ನೋವಾಗದೆ ಇದ್ರು ದೈಹಿಕವಾಗಿ ಏನು ಮಾಡಬೇಕು ಅದನ್ನು ಮಾಡೋಣ, ದೈಹಿಕವಾಗಿ ಹಿಂಸೆ ಮಾಡೋಣ, ಅದನ್ನು ತಡ್ಕೊಳ್ಳೋಕ್ಕಾಗದೆ ಸಂಕಟ ಅನುಭವಿಸ್ಬೇಕು ಅವಳು, ಆ ರೀತಿ ಮಾಡೋಣ ಅಂತ ಹೇಳ್ತಾರೆ. ಏನು ಅನ್ನೋ ಪ್ಲ್ಯಾನನ್ನು ಕೂಡ ರುಕ್ಕುಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ವೈಶಾಖ. ಈ ಕಡೆ ರುಕ್ಕುಗಂತೂ ಫುಲ್ ಸ್ಟಡಿ ಆಗಿಬಿಡ್ತಾರೆ. ತಕ್ಷಣ ಈ ಕಡೆ ವೈಶಾಖನ ಕರ್ಕೊಂಡು ವೀಲ್ ಚೇರಲ್ಲಿ ರುಕ್ಕು ಹೊರಗಡೆ ಬರ್ತಿದ್ದಾಗೆ ಇಬ್ಬರು ಕೂಡ ಕಳ್ಳ 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 ಅಂತ ಹೇಳಿ ಕಿರ್ಚ್ಕೊಳ್ಳೋಕೆ ಶುರು ಮಾಡ್ತಾರೆ. ಇಡೀ ಮನೆ ಬಂದು ರಾಮಾಚಾರಿ ಚಾರು ಸಮೇತ ಅಲ್ಲಿಗೆ ಬರುತ್ತೆ. ಏನಾಯ್ತು ಏನು ಅಂತ ಜಾನಕಿ ಅಮ್ಮ ಕೇಳ್ತಾ ಇದ್ರೆ, ಅದು ಅತ್ತೆ ಕಳ್ಳ ಇಲ್ಲೇ ಓಡೋದಾ ಅಂದಾಗ ಕರೆಕ್ಟಾಗಿ ನೋಡ್ತೀಯ, ಕಳ್ಳನ ನಮ್ಮನೆಗ ಅಂದಾಗ ಹೌದು ಅತ್ತೆ, ನಾನು ಯಾಕೆ ಸುಮ್ಮನೆ ಇಲ್ಲಿ ಕಳ್ಳ ಓಡೋದ, ಅದಕ್ಕೆ ನಾವಿಬ್ರು ಕಿರ್ಚ್ಕೊಂಡ್ಬಿಟ್ವಿ, ನಾವಿಬ್ರು ಕೂಡ ನೋಡಿದ್ವಿ ಅಂದಾಗ ಇಲ್ಲಿ ಕೋದಂಡವ್ರು ಕೂಡ ಕುಡಿದು ಚಿತ್ತಾಗ್ಬಿಟ್ಟಿದ್ದಾರೆ. ಅವರು ಕೂಡ ಕೇಳ್ತಿದ್ದಾರೆ, ಮೊದಲು ಹೋಗಿ ಕಳ್ಳನ ಹುಡುಕ್ರಿ ಅಂತಿದ್ದಾರೆ. ಈ ಕಡೆ ಕೋಲ್ ತಗೊಂಡು ನಾನು ಹೋಗಿ ಹುಡುಕ್ತೀನಿ ಅಂದಾಗ ನಾನು ಹುಡ್ಕೊಂಡು ಬರ್ತೀನಿ ಅಂತ ರಾಮಾಚಾರಿ ಹೋಗ್ತಾರೆ. ನಂತರ ಎಲ್ಲರೂ ಕೂಡ ಒಂದೊಂದು ದಿಕ್ಕಲ್ಲಿ ಹುಡ್ಕೋದಕ್ಕೆ ಹೋಗ್ತಾರೆ. ಆ ಕಡೆ ರುಕ್ಕು ಹೋಗಿದೆ, ಮೈನ್ ಸ್ವಿಚ್ನ ಆಫ್ ಮಾಡ್ತಾಳೆ, ಇಡೀ ಮನೆ ಲೈಟ್ ಆಫ್ ಆಗುತ್ತೆ. ನಂತರ ಹುಡುಕ್ತಾ ಚಾರು ವೈಶಾಖ ಹತ್ರ ಬರ್ತಿದ್ದಾಗೆ ವೈಶಾಖ ದೊಣ್ಣೆನ ತೊಗೊಂಡಿದ್ದೆ ಚಾರುಗೆ ಕಳ್ಳ ಅಂತ ಹೊಡೆಯೋದಕ್ಕೆ ಶುರು ಮಾಡಿದ್ರೆ ರುಕುನು ಕೂಡ ಬಂದು ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಚಾರು ಕಿಚ್ಕೋತಿದ್ದಾಗೆ ಕರೆಂಟ್ ಬರ್ತಿದ್ದಾಗೆ ಈ ಕಡೆ ಚಾರುಗೆ ಹೊಡಿತಿರೋದು ನೋಡಿ, ಏನಮ್ಮ ಮಾಡ್ತಿದ್ರ, ಚಾರುಗೆ ಯಾಕೆ ಹೊಡಿತಿದ್ರ ಅಂತ ಜಾನಕಿ ಅಮ್ಮ ಹೇಳ್ತಿದ್ದಾಗೆ, ಅಯ್ಯೋ ಅತ್ತೆ ಗೊತ್ತಾಗ್ಲಿಲ್ಲ ಚಾರು ಅಂತ. ಕಳ್ಳ ಕೂಡ ತಲೆಗೇನೋ ಹೊಚ್ಕೊಂಡಿದ್ದ, ಹಾಗಾಗಿ ಚಾರು ಕೂಡ ಹಾಕ್ಕೊಂಡಿಲ್ಲಲ್ವ ಸೆರ್ಗನ್ನ, ಕಳ್ಳ ಅನ್ಕೊಂಡು ಹೊಡೆದ್ಬಿಟ್ವಿ, ಸಾರಿ ಚಾರು ಗೊತ್ತಾಗ್ಲಿಲ್ಲ ಅಂತಿದ್ದಾಗೆ ರಾಮಾಚಾರಿ ಬಂದಿದ್ದೆ, ಏನಿದು ಸರಿಯಾಗಿ ನೋಡ್ಕೊಳಕ್ಕಾಗಲ್ವಾ ನಿಮಗೆ, ತಲೆ ತುಂಬ ರಕ್ತ ಬರ್ತದೆ, ಏನು ಹೇಳಬೇಕು ನಿಮಗೆ. ಚಾರು ಮೇಡಮ್ ತುಂಬ ನೋವಾಗ್ತಿದ್ಯಾ ಅಂತಿದ್ದಾರೆ. ತುಂಬ ಅಂದರೆ ತುಂಬ ನೋವಾಗ್ತಿರುತ್ತೆ ಚಾರುಗೆ. ನಂತರ ರೂಮಿಗೆ ಕರ್ಕೊಂಡು ಹೋಗಿ ಫಸ್ಟ್ ಏಡ್ ಮಾಡ್ತಿದ್ದಾರೆ ರಾಮಾಚಾರಿ ಚಾರುಗೆ. ಇತ್ತ ಕಡೆ ವೈಶಾಖ ರುಕ್ಕು ಅಂತೂ ಫುಲ್ ಖುಷಿ ಆಗಿಬಿಡ್ತಾರೆ. ನಂತರ ಈ ಕಡೆ ರುಕ್ಕು ಬಂದಿದ್ದೆ, ಅಕ್ಕ ನೀನು ಅಂದ್ಕೊಂಡಾಗೆ ಮಾಡ್ತಾ ಇದೆಯಾ, ಆದರೆ ನಾನು ಅಂದ್ಕೊಂಡಿರೋ ಕೆಲಸ ಯಾವಾಗ ಆಗೋದು, ಇಡೀ ಮನೇನ ಒಡೆಯೋದು ಯಾವಾಗ ಅಂತ ಕೇಳ್ತಿದ್ರೆ ಅದಕ್ಕೆಲ್ಲ ಮುಹೂರ್ತ ಬರಬೇಕಾಗಿಲ್ಲ ರುಕ್ಕು, ಜಸ್ಟ್ ಮೆಟ್ಲನ್ನ ಹತ್ಕೊಂಡು ಹೋದರೆ ಸಾಕು. ಆಲ್ರೆಡಿ ನಾನು ಸಾಕಷ್ಟು ಮೆಟ್ಲುಗಳನ್ನ ಹತ್ಕೊಂಡು ಹೋಗಿದ್ದೀನಿ, ನನ್ನ ಗಂಡ ಇನ್ನೇನು ನನ್ನ ಪರ ಆಗೋದಷ್ಟೇ. ಆಲ್ರೆಡಿ ನನ್ನ ಅತ್ತೆ ವಿರುದ್ಧವಾಗಿ ಏನೇನು ಮಾಡಬೇಕು ಎತ್ಕಟ್ಟೋದಕ್ಕೆ ಎಲ್ಲನೂ ಕೂಡ ಮಾಡಿದ್ದೀನಿ. ನಾನು ಜೈಲಿಂದ ಬಂದಿರೋದೇ ನನ್ನ ಅತ್ತೆಗೆ ಇಷ್ಟ ಇಲ್ಲ ಅಂತ ಕೂಡ ಹೇಳಿದ್ದೀನಿ. ಇದು ಎಲ್ಲದರಗಳ ಜೊತೆಗೆ ಇನ್ನೇನು ನನ್ನ ಗಂಡ ಇವಾಗ ಅಮ್ಮನ ಪರ ಮಾತಾಡ್ತಿರ್ಬೋದು, ಆದರೆ ಸ್ವಲ್ಪ ದಿನ ಅಷ್ಟೇ, ನಂತರ ಪರಿಪೂರ್ಣವಾಗಿ ನಮ್ಮ ಪರ ಬಂದೇ ಬರ್ತಾರೆ. ಆಗ ನಾವು ಅಂದ್ಕೊಂಡಾಗೆಲ್ಲ ಆಗುತ್ತೆ. ನೀನು ಕೂಡ ಅದೇ ಕೆಲಸ ಮಾಡಬೇಕು ಅಂದಾಗ, ಹಾಗಿದ್ರೆ ನಾನು ಕೃಷ್ಣನ ನನ್ನ ಪರ ವಾಲಿಸ್ಕೋಬೇಕಾ ಅಂದಾಗ, ಹೌದು. ಆಗ ಅಣ್ಣ ತಮ್ಮದಿರ ನಡುವೆ ನೋಡ್ತಾರು ಹೇಗೆ ಬೆಂಕಿ ಹೊತ್ಕೊಂಡು ಹೊರಿಯತ್ತೆ ಅಂತ ಹೇಳ್ತಿದ್ದಾರೆ. ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ. ಕಿಟ್ಟಿ ಇರೋ ಕಡೆಗೆ ಇದು ರುಕ್ಕು ಹೋಗ್ತಾಳೆ. ಕೃಷ್ಣ ಅಂತ ಹೇಳಿದ್ದೆ, ಏನಿದು
ಏನು ಅಂತ ಕೇಳ್ತಿದ್ದಾರೆ ಈ ಕಡೆ ಕಿಟ್ಟಿ ಕೂಡ. ಅದು ಏನೆಲ್ಲ ಕೃಷ್ಣ, ನೀನು ವೈಶಾಖ ಅಕ್ಕನ ಅಬ್ಸರ್ವ್ ಮಾಡು ಅಂತ ಹೇಳಿದ್ಯಲ್ಲ, ನಾನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ ಕೃಷ್ಣ. ನಾವು ಅಂದ್ಕೊಂಡಾಗಲ್ಲ, ವೈಶಾಖ ಅಕ್ಕ ತುಂಬ ಅಂದರೆ ತುಂಬ ಒಳ್ಳೆಯವರು ಗೊತ್ತಾ. ದೇವ್ರ ಮುಂದೆ ನಿಂತ್ಕೊಂಡು, ದೇವ್ರೇ ನನಗೆ ಕಾಲು ಬರೋ ಹಾಗೆ ಮಾಡಪ್ಪ, ನನಗೆ ಕಾಲು ಬಂದು ಓಡಾಡಬೇಕು ಅಂತಲ್ಲ, ಇಡೀ ಮನೆಯವರು ಕಷ್ಟಪಟ್ಟಿದ್ದಾರೆ, ಅವ್ರ ಜೊತೆ ನಾನು ಕೂಡ ಇಡೀ ಮನೆ ಕೆಲಸ ಮಾಡಬೇಕು, ಅವ್ರಿಗೆ ತೊಂದರೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಗೊತ್ತಾ. ಎಷ್ಟಿಲ್ಲದ ಮನೆಯವ್ರಿಗೋಸ್ಕರ ಕೇಳ್ಕೊತಾರೆ ಗೊತ್ತಾ ಅಂದಾಗ, ಹೌದಾ ಹಾಗಿದ್ರೆ ಅವ್ರು ಬದಲಾಗಿದ್ದಾರಾ ಅಂತ ಕಿಟ್ಟಿ ಹೇಳ್ತಿದ್ರೆ, ಖಂಡಿತ ಹಾಗಿದ್ರೆ ಕೆಟ್ಟವರು ಒಳ್ಳೆಯವರಾಗಿ ಬದಲಾಗ್ಬೋದಾ ಕೃಷ್ಣ ಅಂತ ರುಕು ಹೇಳಿದಕ್ಕೆ, ಯಾಕೆ ಬದಲಾಗೋಕ್ಕಾಗೋದಿಲ್ಲ, ನಾನು ಬದಲಾಗಿಲ್ವಾ, ನಾನು ನಿನ್ನ ಜೊತೆ ಸಿಕ್ತಾಗ ಹೇಗಿದ್ದೆ ಆದರೆ ಇವತ್ತು ಹೇಗಿದ್ದೀನಿ, ಹಾಗೆ ಅವರು ಕೂಡ ಬದಲಾಗಿರ್ಬೋದು ಅಂದಾಗ, ಹಾಗಿದ್ರೆ ಒಳ್ಳೆಯವ್ರು ಕೂಡ ಕೆಟ್ಟವ್ರು ಆಗ್ತಾರೆ ಕೃಷ್ಣ. ನಿಜ ಹೇಳ, ಚಾರುನ ನೋಡ್ತಿದ್ರೆ ನನಗೆ ಒಳ್ಳೆಯವರು ಅಂತಾನೆ ಅನ್ನಿಸ್ತಿಲ್ಲ, ಇಡೀ ಮನೆಯವ್ರನ್ನೆಲ್ಲ ಬುಟ್ಟಿಗೆ ಹಾಕೋಬೇಕು ಅಂತ ಎಲ್ಲ ತ್ಯಾಗ ಮಾಡೋ ಹಾಗೆ ನಾಟಕ ಮಾಡ್ತಿದ್ದಾರೆ ಅಂತ ಫೀಲ್ ಆಗುತ್ತೆ ಅಂದಾಗ, ಏನು ಮಾತಾಡ್ತಿದ್ಯಾ, ಮಾತಿನ ಮೇಲೆ ಇಡ್ತಾ ಇದೆಯಾ, ಇವತ್ತು ನಾನು ಈ ರೀತಿ ಇದ್ದೀನಿ ಅಂದರೆ ನೀನು ನಾನು ಒಂದಾಗಿದ್ದೀವಿ, ನೆಮ್ಮದಿಯಾಗಿ ಬದುಕ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಚಾರು, ಅದಕ್ಕೆ ಅನ್ನೋದನ್ನ ಮರಿಬೇಡ. ನೀನು ಏನು ಈ ರೀತಿ ಮಾತಾಡ್ತಿದ್ಯಾ ಅಂದಾಗ, ಏನಿದು ಕೃಷ್ಣ ನೀನು ವೈಶಾಖ ಅಕ್ಕನ ನೋಡ್ಕೊ ಅಂದ, ಹಾಗೆ ಇವ್ರನ್ನ ನೋಡ್ಕೊಂಡು ಹೇಳಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ನೀನು, ನಾನು ಯಾಕೆ ಸುಮ್ಮನೆ ಹೇಳಲ್ಲ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಕೃಷ್ಣ ಅಂತ ಹೇಳ್ತಿದ್ರೆ, ಜೊತೆಗೆ ಈ ಕಡೆ ಅಳುಕೆ ಶುರು ಮಾಡಿಬಿಡ್ತಾಳೆ. ಹಾಗಿದ್ರೆ ನೀನು ಚಾರು ಏನಾದರೂ ಬಂದು ನನ್ನ ಬಗ್ಗೆ ಹೇಳಿದ್ರೆ ನಂಬ್ಕೊಂಡ್ಬಿಡ್ತೀಯ ಅಲ್ವಾ ನೀನು ಅಂತ ಕೇಳ್ತಿದ್ದಾಳೆ. ನೀನು ಅವತ್ತು ನನ್ನ ಪರ ನಿಂತು ವಾದ ಮಾಡೋದಿಲ್ವಾ, ಮಾತನಾಡೋದಿಲ್ವಾ ಅಂದಾಗ, ಇಲ್ಲ ನಾನು ನಿನ್ನ ಪರನೇ ನಿಂತ್ಕೋತೀನಿ ಅಂತ ಕೃಷ್ಣ ಹೇಳಿದಾಗ, ಇದರಿಂದಾಗಿ ರುಕ್ಕುಗೆ ಖುಷಿ ಆಗಿಬಿಡುತ್ತೆ. ಇದೇ ರೀತಿ ವಾಲಿಸ್ಕೊಂಡು ನನ್ನ ಪರ ಮಾಡಿಕೊಂಡ್ರೆ ಆ ನಂತರ ಇಡೀ ಮನೆ ಸರ್ವನಾಶ ಆಗತ್ತೆ ಅಂತ. ನಂತರ ಇದೆಲ್ಲ ಕೂಡ ಆಗತ್ತೆ. ಆ ಕಡೆ ಚಾರು ಇವತ್ತು ಕೆಲ್ಸಕ್ಕೆ ಹೋಗೋದಿಲ್ಲ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಚಾರುಗೆ ಹೇಳ್ತಿದ್ದಾರೆ. ಬೇಡ ಅಂದರೂ ಕೇಳ್ತಿಲ್ಲ. ಗಲಿಬಿಲಿ ಸರ್ ಹತ್ರ ಕೂಡ ರಜಾ ತಗೋತಾರೆ, ಅವರು ಕೂಡ ರಜಾ ಕೊಟ್ಟಿದ್ದೆ. ಈ ಕಡೆ ಅಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಹಾಕ್ತಿದ್ದಾರೆ ಚಾರುಗೆ. ಎಂಥ ಒಳ್ಳೆ ಹೆಣ್ಮಗ್ಳಮ್ಮ, ರಾಮಾಚಾರಿ ಎಲ್ಲ ಹೇಳ್ದೆ, ಇಡೀ ಮನೆಗೋಸ್ಕರ ಎಂಥ ತ್ಯಾಗ ಮಾಡಿದ್ಯಾ ನೀನು ಅಂತ. ಆ ಕಡೆ ವೈಶಾಖ ಅಂತೂ ಫುಲ್ ಖುಷಿಯಾಗಿದ್ದಾಳೆ. ಇಲ್ಲಿ ಚಾರು ಫೋಟೋ ಮುಂದೆ ನಿಂತ್ಕೊಂಡು ಮಾತನಾಡ್ತಾ ಇದ್ರೆ, ಅದೇ ರೂಮ್ಗೆ ಚಾರು ಬಂದು ಬಾಗ್ಲತ್ರ ನಿಂತ್ಕೊಂಡು ಕೇಳಿಸ್ಕೊತಿದ್ದಾಳೆ. ಈ ಕಡೆ ವೈಶಾಖ, ಏನೇ ಚಾರು ನಗ್ತಾ ಇದೆಯಾ, ನೀನು ನಗ್ತಾ ಇರೋದನ್ನು ಹಾಳು ಮಾಡಬೇಕು ಅಂತ ತಾನೇ ನಿನ್ನ ಸೌಂದರ್ಯನ ಹಾಳು ಮಾಡೋದಕ್ಕೆ ನಿನ್ನ ಗುಂಡೊಡ್ಸಿದ್ದು. ನನ್ನ ಕಾಲು ಏನೂ ಆಗಿಲ್ಲ, ಆದರೂ ಕೂಡ ನಿನ್ನ ಕೈಲಿ ಸೇವೆ ಮಾಡಿಸ್ಕೋಬೇಕು ಅಂತ ಇಷ್ಟೆಲ್ಲ ಮಾಡಿದೆ. ಜೊತೆಗೆ ನಿನ್ನ ಸೌಂದರ್ಯ ಹಾಳು ಮಾಡಬೇಕು, ಅದೇ ಕೊಬ್ಬ ಅಲ್ವಾ ನಿನಗೆ, ಅದಕ್ಕೆ ಗುಂಡು ಹೊಡಿಸ್ದೆ. ಹೇಗಿದೆ ನನ್ನ ಆಟ ನೋಡು, ಡ್ಯಾನ್ಸ್ ಮಾಡ್ತೀನಿ, ಕುಣಿತೀನಿ, ನಡಿತೀನಿ, ಎಲ್ಲ ಕೂಡ ಮಾಡ್ತೀನಿ, ನನಗೇನು ಕೂಡ ಆಗೇ ಇಲ್ಲ. ಗೊತ್ತಾಯ್ತಾ ನಿನಗೆ ನಾನು ಎಷ್ಟು ಆರಾಮಾಗಿದ್ದೀನಿ ಅಂತ, ನನ್ನ ವಿರುದ್ಧನೇ ಕತ್ತಿ ಮಸ್ತು ಜೈಲಿಗೆ ಕಳಿಸ್ತೀಯ ನೀನು ಅಂತ ಎಲ್ಲ ಹೇಳ್ತಿದ್ರೆ, ಈ ಕಡೆ ಚಾರುಗೆ ಮಾತುಗಳನ್ನೆಲ್ಲ ಕೇಳಿದ್ದು ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ. ಎಂಥ ತಪ್ಪು ಮಾಡಿಬಿಟ್ಟೆ, ಹಾಗಿದ್ರೆ ವೈಶಾಖ ಅಕ್ಕ ಇನ್ನೂ ಕೂಡ ಬದಲಾಗಿಲ್ವಾ ಅಂತ. ಫೈನಲಿ ವೈಶಾಖ ಸತ್ಯ ದರ್ಶನ ಆಗ್ತಿದ್ದಾಗೆ ಚಾರು ರೆಬಲ್ ಆಗ್ತಾಳ. ರೆಬಲ್ ಆಗೋಕ್ಕೂ ಮುನ್ನ ಬೋರ್ಡೆ ಬೋಳ್ಸಿದ್ದೀನಿ ಅಂತ ಖುಷಿ ಪಡ್ತಿರೋ ವೈಶಾಖ ಮುಂದೆ ತನ್ನ ಕೂದಲಿನ ಹಾಕೊಂಡು ವೇಗ ಹಾಕೊಂಡು ಧರಿಸಿ ಮುಂದೆ ಬಂದಿದ್ದೆ ಮಹಾಕಾಳಿ ಅವತಾರನ ತಾಡಿ ವೈಶಾಖಗೆ ಬುದ್ಧಿ ಕಲಿಸೋಕೆ ಮುಂದಾಗೆ ಬಿಡ್ತಾರ. ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವಿಡಿಯೋಗೆ ವೇಟ್ ಮಾಡಿ.